ಇಂಪ್ಯಾಕ್ಟ್ ಅನ್ನೋದು ಒಂದು ಸಿನಿಮಾ ಅದರಲ್ಲಿರೋ ವಿಷಯಕ್ಕಿಂತ ಜಾಸ್ತಿ ಅದು ಕೊಡೋ ಅನುಭವದ ಮೇಲೆನೆ ಡಿಪೆಂಡ್ ಆಗಿರುತ್ತೆ, ನಿಜ. ಆದ್ರೆ ಅದನ್ನ ತೋರ್ಸೋ ಭರದಲ್ಲಿ ಕಥೆಲಿರೋ ಮೂಲ ವಿಷಯನ ಮರಿಬಾರ್ದು. ಅದನ್ನ ಕಾಪಾಡ್ಕೋಬೇಕು, ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಮೇನ್ಲಿ ಕಂಟೆಂಟ್ ಮತ್ತೆ ಕಮರ್ಷಿಯಾಲಿಟಿ ಇವೆರಡರ ಮಧ್ಯೆ ಬ್ಯಾಲೆನ್ಸ್ ನ ತರಬೇಕು, ಅದು ತುಂಬಾನೇ ಮುಖ್ಯ. ಇದು ಯುವರಾಜ್ ಕುಮಾರ್ ಹಾಗೆ ಸಪ್ತಮಿ ಗೌಡ ಅವರು ಆಕ್ಟ್ ಮಾಡಿ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಕಥೆ ವಿಚಾರಕ್ಕೆ ಬಂದ್ರೆ, ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಮಂಗಳೂರು ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಅಲ್ಲಿನ ಲೋಕಲ್ ಸ್ಟೂಡೆಂಟ್ಸ್ ಹಾಗೆ ಹಾಸ್ಟೆಲರ್ಸ್ ಮಧ್ಯೆ ಪ್ರತಿನಿತ್ಯ ಜಗಳ ಆಗ್ತಾನೆ ಇರುತ್ತೆ. ಅಂಡ್ ಅದು ನೋಡ್ತಿದ್ದ ಹಾಗೆ ದೊಡ್ಡ ಗ್ಯಾಂಗ್ ವಾರ್ ಆಗಿ ಬದಲಾಗ್ಬಿಡುತ್ತೆ. ಸೊ ಈ ಘರ್ಷಣೆಗೆಲ್ಲ ಕಾರಣ ಏನು, ಅದರಲ್ಲಿ ಯುವನ ಪಾತ್ರ ಹೇಗಿತ್ತು, ಅವನ ಹಿನ್ನೆಲೆ ಎಂಥದ್ದು, ಅಂಡ್ ಮುಖ್ಯವಾಗಿ ಕಥೆಲಿರೋ ನಿಜವಾದ ಉದ್ದೇಶ ಹಾಗೆ ಗುರಿ ಏನು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಏನಾದ್ರೂ ತಗೊಂಡ್ ಕುಟ್ಟುತ್ತಿರೋ ಅಥವಾ ನೀಟಾಗಿ ಗೊತ್ತುತ್ತಿರೋ ನನಗಂತೂ ಗೊತ್ತಿಲ್ಲ, ಒಟ್ಟಲ್ಲಿ ಕೆಳಗಡೆ ಇರೋ ಲೈಕ್ ಬಟನ್ ಅಂತೂ ಪ್ರೆಸ್ ಆಗಿರ್ಬೇಕು ಅಷ್ಟೇ. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಮೇಕಿಂಗ್ ಅಂತ ಹೇಳ್ತೀನಿ. ತುಂಬಾನೇ ರಿಚ್ ಆಗಿ ಕಟ್ಕೊಟ್ಟಿದ್ದಾರೆ. ಕ್ವಾಲಿಟಿಲಂತೂ ಒಂದು ಚೂರು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಪ್ರತಿಯೊಂದು ಫ್ರೇಮ್ ಅಲ್ಲಿ ಬಳಸಿರೋ ಕಲರ್ ಕಾಂಬಿನೇಷನ್ಸ್, ಪ್ಯಾಲೆಟ್ಸ್ ಒಳ್ಳೆ ಸ್ಕೆಚ್ ಹೊಡೆದಾಗಿತ್ತು. ಅಂಡ್ ಅಷ್ಟೊಳ್ಳೆ ಔಟ್ಪುಟ್ ಕೊಟ್ಟಿರೋದಕ್ಕೆ ಕಲರ್ ಗ್ರೇಡಿಂಗ್ ಡಿಪಾರ್ಟ್ಮೆಂಟ್ ಅವ್ರನ್ನ ಖಂಡಿತ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇನ್ನು ವಿಜುವಲ್ಸ್, ಸಿನಿಮಾಟೋಗ್ರಫಿ, ಎಡಿಟಿಂಗ್ ಇವೆಲ್ಲ ಕೆಲ್ಸಕ್ಕೆ ಬಂದಿರೋದೇ ಆಕ್ಷನ್ ಎಪಿಸೋಡ್ಗಳಲ್ಲಿ. ಎಸ್ಪೆಷಲಿ ಆ ಡಿಜೆ ನೈಟ್ ಔಟ್ ಪಾರ್ಟಿಲಿ ಹೊಡೆದಾಟ, ಅದನ್ನ ಸೆರೆ ಹಿಡಿದಿರೋ ಫ್ರೇಮ್ಗಳು, ಟೋಟಲಿ ಆ ಸೀಕ್ವೆನ್ಸ್ ನ ಡಿಸೈನಿಂಗ್ ಇಷ್ಟ ಆಯ್ತು. ಹಾಗೇನೆ ಸ್ನೂಕರ್ ರೂಮ್ ಒಳಗೆ ನಡೆಯೋ ಫೈಟ್ಸ್ ಇಂದ ಹಿಡಿದು ಡೆಲಿವರಿ ಬಾಯ್ಸ್ ಎಲ್ಲ ಸೇರಿ ರೋಡ್ ನ ಬ್ಲಾಕ್ ಮಾಡೋವರೆಗೂ ಪ್ರತಿ ಆಕ್ಷನ್ಸ್ ಅಲ್ಲೂ ಒಳ್ಳೆ ಸ್ಟೈಲಿಂಗ್ ಇಟ್ಟಿದ್ದಾರೆ, ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಂಡ್ ಅವುಗಳನ್ನ ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎರಡನೇದಾಗಿ ಸಿನಿಮಾದ ಸೆಕೆಂಡ್ ಹಾಫ್ ತುಂಬಾನೇ ಬೆಟರ್ ಆಗಿ ಕಾಣುತ್ತೆ. ಬಿಕಾಸ್ ಮೊದಲ ಅರ್ಧ ಏನಿದೆ ಅಲ್ಲಿ ಬರೀ ಯುವ ಅವ್ರನ್ನ ರಗಡಾಗಿ ತೋರಿಸ್ತಾ 4 ಫೈಟು ಒನ್ ಲೈನರ್ಸ್ ಅನ್ಕೊಂಡು ರ್ಯಾಂಪೇಜ್ ಮೂಡಲ್ ಹೊರಟೋಗಿದ್ದಾರೆ. ಬಟ್ ಅದೇ ಎರಡನೇ ಅರ್ಧಕ್ಕೆ ಬಂದ್ರೆ ಅಲ್ಲಿ ಒಂದಷ್ಟು ಟರ್ನ್ಔಟ್ ಇವೆಂಟ್ ಗಳನ್ನ ನೋಡಬಹುದು, ಸಟಲ್ ಎಮೋಷನ್ಸ್ ನ ಕಾಣಬಹುದು. ಸ್ಪೆಷಲಿ ಫ್ಯಾಮಿಲಿ ಡ್ರಾಮಾ ಅನ್ನೋದನ್ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಆ ಪೋರ್ಷನ್ಸ್ ಅಲ್ಲಿ. ಅಫ್ಕೋರ್ಸ್ ಸಂತೋಷ್ ಆನಂದರಾಮ್ ಅವರಲ್ವಾ, ಸೊ ಡೆಫಿನೆಟ್ಲಿ ರುಟೀನ್ ಎಲಿಮೆಂಟ್ ಗಳು ಇದ್ದೇ ಇರ್ತವೆ ಅಂತ ಗೊತ್ತಿತ್ತು. ಅಂಡ್ ಅವುಗಳು ಇದ್ವು ಕೂಡ. ಬಟ್ ಆದಷ್ಟು ಅವುಗಳಿಂದಾನೇ ಒಂದೊಳ್ಳೆ ಭಾವನೆಯನ್ನ ತರಿಸೋದಕ್ಕೆ ನೋಡಿದ್ದಾರೆ. ಅಂಡ್ ಸೆಕೆಂಡ್ ಹಾಫ್ ನಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಅವು ಚೆನ್ನಾಗಿ ವರ್ಕ್ ಆಗಿದಾವೆ. ಅದರಲ್ಲೂ ಅಪ್ಪ ಮಗನ ಬಾಂಧವ್ಯ, ಅವರಿಬ್ಬರ ಸಂಭಾಷಣೆ, ಅದನ್ನ ಕಟ್ಕೊಟ್ಟಂತ ರೀತಿ ಇದೆಯಲ್ಲ, ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಅಪ್ಪ ಮಗನಿಗೆ ಹೆಸರಿಡ್ತಾನೆ, ಮಗ ಅಪ್ಪನಿಗೆ ಹೆಸರು ತರ್ತಾನೆ. ದುಡಿಯೋಕ್ ಶುರು ಮಾಡ್ದಾಗ್ಲೇ ಅಪ್ಪನ ಕಷ್ಟ ನೋವು ಅರ್ಥ ಆಗೋದು. ವಂಡರ್ಫುಲ್ ಲೈನ್ಸ್ ಬೈ ಸಂತೋಷ್ ಆನಂದರಾಮ್. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಆಕ್ಚುಲಿ ತುಂಬಾ ಒಳ್ಳೆ ಆಕ್ಟರ್ಸ್ ಇದ್ರೂ ಕೂಡ ಪರ್ಫಾರ್ಮ್ ಮಾಡೋ ತರ ಸಂದರ್ಭಗಳೇ ಇರ್ಲಿಲ್ಲ ಇಡೀ ಸಿನಿಮಾದಲ್ಲಿ. ಮೇ ಬಿ ಯುವ ಅವ್ರನ್ನ ಹೈಲೈಟ್ ಮಾಡೋದಕ್ಕೇನೆ ಕಾಂಪ್ರಮೈಸ್ ಆಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಅಷ್ಟೊಂದು ಲಕ್ಸುರಿ ಕೊಡೋದು ಬೇಕಾಗಿರ್ಲಿಲ್ಲ ಅನ್ಕೋತೀನಿ. ಬಿಕಾಸ್ ಯುವರಾಜ್ ಕುಮಾರ್ ಅವರು ಅಷ್ಟು ಕೇಪಬಲ್ ಇದ್ದಾರೆ. ಅಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಸೂಪರ್ ಆಗಿದೆ. ಸೊ ಪರ್ಫಾರ್ಮ್ ಮಾಡೋ ತರ ಇನ್ನೊಂದಷ್ಟು ಸ್ಪೇಸ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಅವ್ರನ್ನ ಅವರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗಿರೋದು. ಡೆಬ್ಯೂಟೆಂಟ್ ಆಗಿ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಅಂಡ್ ಆಲ್ಸೋ ತುಂಬಾ ಕಡೆ ಆರ್ಟಿಫಿಷಿಯಲ್ ಆಗ್ತಾ ಇದ್ದಾರೆ ಅನ್ಸಿದ್ರು ಇಂಟೆನ್ಸಿಟಿ ಮಾತ್ರ ಕಡಿಮೆ ಆಗೋದಕ್ಕೆ ಬಿಟ್ಟೇ ಇಲ್ಲ. ಅದು ಅವರಿಗಿರೋ ಬಿಗ್ಗೆಸ್ಟ್ ಪಾಸಿಟಿವ್. ಸೊ ಮುಂದಿನ ಸಿನಿಮಾದಲ್ಲಿ ಅಪ್ಡೇಟ್ ಆಗಿ ಆದಷ್ಟು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಈ ಪಾಸಿಟಿವ್ ಇನ್ನಷ್ಟು ದೊಡ್ಡದಾಗಿ ಬೆಳೆಯೋದ್ರಲ್ಲಿ ಅನುಮಾನನೇ ಇಲ್ಲ. ಅಂಡ್ ವಾಯ್ಸ್ ಮಾಡ್ಯುಲೇಷನ್, ಡೈಲಾಗ್ ಡೆಲಿವರಿನ ಇಂಪ್ರೂವ್ ಮಾಡ್ಕೊಂಡ್ರೆ ಖಂಡಿತ ಒಳ್ಳೆ ಕ್ರೌಡ್ ಪುಲ್ಲರ್ ಆಗಿ ನಿಂತ್ಕೋತಾರೆ. ಇನ್ನು ಸಪ್ತಮಿ ಗೌಡ ಅವರಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅವ್ರನ್ನ ಕಾಸ್ಟ್ ಮಾಡಿರೋ ಉದ್ದೇಶ ಅಂತೂ ತಿಳಿಲೇ ಇಲ್ಲ. ಬಟ್ ಅವರ ಹೊರತಾಗಿ ಪ್ರತಿಯೊಬ್ಬ ಆಕ್ಟರ್, ಸ್ಪೆಷಲಿ ಕಿಶೋರ್ ಅವರು, ಅಚ್ಯುತ್ ಅವರು ಹಾಗೆ ಗೋಪಾಲ್ ಕೃಷ್ಣ ಅವರು ತಮ್ಗೆ ಕೊಟ್ಟಂತ ಟೈಮ್ ಲಿಮಿಟ್ ಅಲ್ಲೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಅದರಲ್ಲೂ ಹಾಸ್ಟೆಲ್ ರೂಮ್ ಒಳಗೆ ಪ್ರಿನ್ಸಿಪಲ್ ಮತ್ತೆ ಯುವನ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ದಟ್ ವಾಸ್ ಕ್ರೇಜಿ. ಇನ್ನು ವಿಲನ್ ಆಗಿ ರಣವ್ ಕ್ಷೀರಸಾಗರ್ ಅವರ ಪ್ರೆಸೆನ್ಸ್ ಮತ್ತೆ ಅಪಿಯರೆನ್ಸ್ ಚೆನ್ನಾಗಿತ್ತು. ಅಂಡ್ ಸ್ಕ್ರೀನ್ ಮೇಲೆ ಅವರಿದ್ದಷ್ಟು ಹೊತ್ತು ಕಾಲೇಜ್ ಗ್ಯಾಂಗ್ ವಾರ್ ಸಂದರ್ಭಗಳು ಒಂದು ಮಟ್ಟಿಗೆ ಇಂಟ್ರೆಸ್ಟ್ ಅನ್ನ ಉಳಿಸ್ಕೊಳ್ಳುತ್ತೆ. ಸಿನಿಮಾದಲ್ಲಿರೋ ನೆಗೆಟಿವ್ಸ್ ಕಡೆ ಬಂದ್ರೆ, ಫಸ್ಟ್ ಆಫ್ ಆಲ್ ಇದರ ಸ್ಕ್ರೀನ್ ಪ್ಲೇನೆ ಸಿಕ್ಕಾಪಟ್ಟೆ ಮಿಸ್ ಹೊಡಿತು. ಫಸ್ಟ್ ಹಾಫ್ ಅಲ್ಲಿ ಬರೀ ಸ್ಟೈಲಿಂಗ್ ಮೇಲೆನೆ ಗಮನ ಹರಿಸಿದ್ದಾರೆ. ಯುವ ಅವ್ರನ್ನ ಸ್ಟಾರ್ ಮಟೀರಿಯಲ್ ಆಗಿ ತೋರ್ಸೋದಕ್ಕೆ ಹೋಗಿದ್ದಾರೆ ಅನ್ಕೊಂಡ್ರು ಅಲ್ಲಿ ಕಥೆ ಅಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ಲಿಲ್ಲ. ಒಂದು ಲೆಕ್ಕದಲ್ಲಿ ಓಪನಿಂಗ್ ಇಷ್ಟು ಬೇಗ ಆಯ್ತಲ್ಲ, ಬಿಲ್ಡಪ್ ಇಲ್ದೇನೆ ಚೆನ್ನಾಗಿ ಶುರು ಆಯ್ತಲ್ಲ ಅನ್ನೋದು ಪಾಸಿಟಿವ್ ಆಗಿ ಕಾಣ್ತಾ ಇತ್ತು. ಬಟ್ ನಂತರದಲ್ಲಿ ಇರೋ ಸಂದರ್ಭಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿ ಬೇಸಿಕ್ ರಿದಮೇ ಹಾಳಾಗಿದೆ. ಇನ್ನು ಆಗ್ಲೇ ಹೇಳ್ದ ಹಾಗೆ ಪರ್ಫಾರ್ಮ್ ಮಾಡೋದಕ್ಕೆ ಒಳ್ಳೆ ಸಿಚುವೇಶನ್ಸ್ ಇರಬೇಕಾಗಿತ್ತು. ಅಂಡ್ ರೈಟಿಂಗ್ ಅಲ್ಲಿ ಅದು ಬರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸಂತೋಷ್ ಆನಂದರಾಮ್ ಅವರು ಅದನ್ನ ಮಾಡ್ಲೇ ಇಲ್ಲ. ನೆಕ್ಸ್ಟ್ ಹಾಡುಗಳ ಪ್ಲೇಸ್ಮೆಂಟ್. ಇನ್ಫ್ಯಾಕ್ಟ್ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇದೆಯಲ್ಲ, ಆನೆಸ್ಟ್ಲಿ ಸಖತ್ತಾಗಿ ಬಂದಿದೆ. ಸ್ಟೈಲಿಶ್ ಅಪಿಯರೆನ್ಸ್ ಕೊಟ್ಟಿದೆ ಆ ಕ್ಯಾರೆಕ್ಟರ್ಗೆ. ಬಟ್ ಅದೇ ಹಾಡುಗಳ ಮೇಲೆ ಯಾಕೋ ಅಷ್ಟು ಗಮನ ಕೊಟ್ಟಿಲ್ಲ. ತುಂಬಾನೇ ಅಂಡರ್ವೆಲ್ಮಿಂಗ್ ಫೀಲ್ ನ ಕೊಡ್ತು. ಹಾಗೇನೆ ಎಕ್ಸೆಪ್ಟ್ ಅಪ್ಪುಗೆ ಹಾಡು ಬೇರೆ ಯಾವ್ದನ್ನು ಸರಿಯಾಗಿ ಪ್ಲೇಸ್ ಕೂಡ ಮಾಡಿಲ್ಲ. ಕೊನೆಯದಾಗಿ ಸಿನಿಮಾ ನೋಡಿ ಮುಗಿದ ಮೇಲೂ ಇಲ್ಲಿ ಒಳ್ಳೆ ಎಲಿಮೆಂಟ್ ಗಳಿತ್ತು, ಆದ್ರೆ ಯಾವ್ದನ್ನು ಕನ್ವಿನ್ಸಿಂಗ್ ಆಗಿ ತೋರ್ಸ್ಲೇ ಇಲ್ವಲ್ಲ ಅನ್ನೋದೇ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಟೋಟಲ್ ಆಗಿ ಇದೊಂದು ಅಬೌವ್ ಆವರೇಜ್ ಟು ಡೀಸೆಂಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಫ್ಯಾಮಿಲಿ ಜೊತೆ ನೋಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಯುವ ಅವರು ಪ್ರಾಮಿಸಿಂಗ್ ಆಗಿ ಕಾಣ್ತಾರೆ. ಅಂಡ್ ಡೆಫಿನೆಟ್ಲಿ ಇಂಡಸ್ಟ್ರಿಗೆ ಅವರು ಒಳ್ಳೆ ಅಸೆಟ್ ಆಗೇ ಆಗ್ತಾರೆ. ಬಟ್ ಸಂತೋಷ್ ಆನಂದರಾಮ್ ಅವರ ಗ್ರಾಫ್ ಮಾತ್ರ ಕಡಿಮೆ ಆಗ್ತಾನೆ ಇದೆ. ರೆಫರೆನ್ಸಸ್ ಬಳಸೋದು ಅವರ ವೀಕ್ ಪಾಯಿಂಟ್ ಅಲ್ವೇ ಅಲ್ಲ, ಆದ್ರೆ ಅದನ್ನ ಎಲ್ಲಿ ಬಳಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಅದು ಅವರ ವೀಕ್ ಪಾಯಿಂಟ್.
ಎನಿವೇಸ್, ಪ್ರಾಮಾಣಿಕವಾಗಿ ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಇಷ್ಟ ಆದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಓದೋದಕ್ಕೆ ಹಾಗೆ ಡಿಸ್ಕಸ್ ಮಾಡೋದಕ್ಕೆ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.